ಓಂ ಗುರುಭ್ಯೋ ನಮಃ. ಹರಿ ಓಂ. ಕನ್ಯಾ ರಾಶಿ. ಕನ್ಯಾ ರಾಶಿಯ ಒಂದು ಗುರು ಸಂಚಾರದ 2025 ಫಲಾನುಫಲ ಬಗ್ಗೆ ಮಾಡೋದಾದರೆ, ಕನ್ಯಾ ರಾಶಿಯವರಿಗೆ ಒಂದು ಟೋಟಲಾಗಿ ಹೇಳೋದಾದರೆ, ಒಂದು ಗುರುವು 10ರಿಂದ 11ನೇ ಮನೆ ಅಂದರೆ ಈ ಒಂದು 2 ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಇವರಿಗೆ ಸ್ವಲ್ಪ ಕೆಲವೊಂದು ಮಿಶ್ರ ಫಲಗಳು ಅಂದರೆ ಒಂದು ಅರ್ಧ ಡಿವೈಡ್ ಮಾಡ್ಬೋದು ಈ ಒಂದು ಕನ್ಯಾ ರಾಶಿಗಳಿಗೆ. ಅಂದರೆ ಶುಭ ಮತ್ತು ಅಶುಭ ಅಂದರೆ ಲಾಭ ಮತ್ತು ನಷ್ಟ ಅಂತ 2 ರೀತಿಯಲ್ಲಿ ಡಿವೈಡ್ ಬೇಕಾದ್ರೆ ಮಾಡ್ಬೋದು ಈ ಒಂದು ಕನ್ಯಾ ರಾಶಿಯವರಿಗೆ. ಯಾಕಪ್ಪ ಈ ಥರ ಹೇಳ್ತಾ ಅಂತ ಹೇಳಿದ್ರೆ, ಒಂದು ಭಾಗದಲ್ಲಿ ನೀವು ಹೆಚ್ಚಿನ ಒಂದು ಆದಾಯ ಬರ್ತಾ ಇದ್ದರೆ, ಇನ್ನೊಂದು ಭಾಗದಲ್ಲಿ ಅದೇ ರೀತಿ ಅನಾರೋಗ್ಯಗಳಾಗಿ ಅಲ್ಲಿ ಒಂದು ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಅಲ್ಲಿ ಒಂದು ಖರ್ಚು ವೆಚ್ಚಗಳು ನಿಮಗೆ ಜಾಸ್ತಿ ಆಗ್ತಾ ಇರುತ್ತೆ. ಈ ಒಂದು ರಾಶಿಯ ಕನ್ಯಾ ರಾಶಿಯ ಒಂದು ಏನಕ್ಕೆ ತರೋ ಪ್ರಾಬ್ಲಮ್ಗಳಾಗುತ್ತೆ ಅಂತ ಹೇಳಿದ್ರೆ, ಶತ್ರು ಸ್ಥಾನ ಅಂತ ಹೇಳ್ತೀವಿ ನಾವು. ಮಿಥುನ ರಾಶಿ ಏನಿರುತ್ತೆ ಇವರಿಗೆ ಶತ್ರು ಸ್ಥಾನ ಆಗಿರುತ್ತೆ ಗುರುವಿಗೆ. ಮತ್ತು ಗುರುವಿನ ಬಲವು ನಿಮಗೆ ಖಂಡಿತವಾಗಿ ನಿಮಗೆ ಇರೋದಿಲ್ಲ ಈ ಒಂದು ವರ್ಷದಲ್ಲಿ ನಿಮಗೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆರ್ಥಿಕದಲ್ಲಿ ಸಾಕಷ್ಟು ಒಂದು ಲಾಭಾಂಶಗಳನ್ನು ನೀವು ನೋಡ್ತಾ ಇರ್ತೀರ. ಬಟ್ ಆದರೂ ಕೂಡ ಅದಕ್ಕೆ ತಕ್ಕಂತೆ ಒಂದು ಖರ್ಚು ವೆಚ್ಚಗಳು ನಿಮಗೆ ಆಗ್ತಾ ಇರುತ್ತೆ. ಅಂದರೆ ಅನಿರೀಕ್ಷಿತವಾಗಿ ಮತ್ತು ಆಕಸ್ಮಿಕ ರೂಪದಲ್ಲಿ ನಿಮಗೆ ಕೆಲವೊಂದು ಧನ ಲಾಭಗಳಾಗ್ತಾ ಇರುತ್ತೆ. ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ನಿಮಗೆ ಒಂದು 10 ರೂಪಾಯಿ ಎಲ್ಲೋ ನಿಮಗೆ ಸಿಗ್ತಾ ಇರುತ್ತೆ, ಬಟ್ ನೆಕ್ಸ್ಟ್ ನಿಮಗೆ ಒಂದು 20 ರೂಪಾಯಿ ಇಲ್ಲ 30 ರೂಪಾಯಿ ಕೆಲವೊಂದು ನಷ್ಟಗಳಾಗ್ತಾ ಇರುತ್ತೆ. ಯಾವುದಕ್ಕೆ ಒಂದು ಹೂಡಿಕೆ ಮಾಡಿರೋ ಅಮೌಂಟ್ಗಳು ಇನ್ಯಾವುದಕ್ಕೂ ಒಂದು ಆಸ್ಪತ್ರೆಗೆ, ಒಂದು ದವಾಖಾನೆಗಳಿಗೆ ಮತ್ತು ಒಂದು ಏನೋ ಒಂದು ತೊಂದರೆಗಳಾಗ್ತಾ ಇರುತ್ತೆ. ಇದರಿಂದ ಕೆಲವೊಂದು ಮಿತವ್ಯಯಗಳಾಗೊಂದು ಒಂದು ತುಂಬ ಒಂದು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಮಿತವ್ಯಯದಲ್ಲಿ. ಮತ್ತು ಖರ್ಚುಗಳು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಒಂದು ಜಾಗೃತಿಯಾಗಿರಬೇಕಾಗುತ್ತೆ. ಈಗ ಕನ್ಯಾ ರಾಶಿಯ ಒಂದು ವ್ಯಾಪಾರಿಗಳಿಗೆ ಹೇಳೋದಾದರೆ ತುಂಬ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಈ ಒಂದು ಕನ್ಯಾ ರಾಶಿಯ ಒಂದು ಮೀನುಗಾರಿಕೆ ಯಾರು ಮಾಡ್ತಿರ್ತಾರೋ ಅವರಿಗೆ ಖಂಡಿತವಾಗಿ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಅಧಿಕ ಪ್ರಮಾಣದಲ್ಲಿ ಲಾಭಾಂಶಗಳನ್ನು ನೀವು ಕಾಣ್ತಾ ಇರ್ತೀರ. ಮತ್ತು ಯಾರು ಎಕ್ಸ್ಪೋರ್ಟ್ ಬಿಸ್ನೆಸ್ಗಳು ಮಾಡ್ತಿರ್ತೀರೋ ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು, ಶುಭ ಕಾಲ ಅಂತ ಹೇಳ್ಬೋದು. ಮತ್ತು ಈ ಒಂದು ಯಾರು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿರ್ತೀರ ಅಂದರೆ ಒಂದು ಜಾಗದಿಂದ ಇನ್ನೊಂದು ಏನೋ ಒಂದು ವಸ್ತುಗಳನ್ನ ಕಳಿಸ್ಬೇಕು, ಒಂದು ಕೊರಿಯರ್ ಬಿಸ್ನೆಸ್ ಯಾರು ಮಾಡ್ತಿರ್ತೀರೋ ಆ ಒಂದು ರಾಶಿ ಕನ್ಯಾ ರಾಶಿಯವರಿಗೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮತ್ತು ಬಟ್ಟೆ ವ್ಯಾಪಾರಿಗಳಿಗೆ ಒಂದು ಅಧಿಕವಾದ ಲಾಭಾಂಶಗಳನ್ನು ಈ ಒಂದು ಕಾಲದಲ್ಲಿ ನೋಡ್ತಾ ಇರ್ತೀರ. ಅಂದರೆ ಒಂದು ನಿಮ್ಮ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ಖಂಡಿತವಾಗಿ ನಿಮಗೆ ಒಂದು ಬಟ್ಟೆ ವ್ಯಾಪಾರದಲ್ಲಿ ಒಂದು ಉತ್ತಮವಾದ ಏಳಿಗೆ ಮತ್ತು ಒಂದು ಕಾಂಪಿಟೇಷನ್ ಇದ್ದರೂ ಕೂಡ ನಿಮಗೆ ಒಂದು ಒಳ್ಳೆಯ ಲಾಭಾಂಶಗಳನ್ನ ಕಾಣ್ತಿರ್ತೀರ. ಬಟ್ ಈ ಒಂದು ವ್ಯಾಪಾರಿಗಳಲ್ಲಿ ಹೇಳೋದಾದರೆ, ಯಾರಿಗೆ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಒಂದು ಸಲಕರಣೆ ಇರ್ಬೋದು, ಉಪಕರಣಗಳಿರ್ಬೋದು, ರಾಸಾಯನಿಕ ಗೊಬ್ಬರಗಳ ಒಂದು ಬಿಸ್ನೆಸ್ಗಳು ಮಾಡ್ತಿದ್ದು ಸ್ವಲ್ಪ ಮಟ್ಟಿಗೆ ನಷ್ಟಗಳನ್ನು ನೀವು ನೋಡಬೇಕಾಗುತ್ತೆ. ಮತ್ತು ರೈತರು ಕೂಡ ಅಧಿಕ ಇಳುವರಿ ಬಂದರೂ ಕೂಡ ಆ ಒಂದು ಸಂಬಂಧಪಟ್ಟಂತೆ ನಿಮಗೆ ಬೆಲೆಗಳು ನಿಮ್ಗೆ ಸಿಗ್ತಾ ಇರಲ್ಲ. ಸೊ ಅದು ಸರ್ವೇ ಸಾಮಾನ್ಯ ತುಂಬ ದಿನಗಳಿಂದ ನಡೀತಾ ಬಂದಿದೆ. ಈ ಒಂದು ಟೈಮಲ್ಲೂ ಕೂಡ ನಿಮಗೆ ಅಷ್ಟೇ ಒಂದು ಪ್ರಮಾಣದಲ್ಲಿ ಒಳ್ಳೆಯ ಬೆಳೆಗಳು ಬರುತ್ತೆ ನಿಮಗೆ. ಒಂದು ಉದಾಹರಣೆಗೆ ಹೇಳೋದಾದ್ರೆ, ನಿಮಗೆ ಈ ಒಂದು ಭತ್ತ ವ್ಯಾಪಾರ ಅಂತ ಅಂದ್ಕೊಳ್ಳಿ. ಅಂದರೆ ಒಂದು ಅಕ್ಕಿ ಒಂದು ಒಳ್ಳೆಯ ರೇಟಿಗೆ ಹೋಗ್ತಾ ಇರಲ್ಲ. ಮತ್ತು ಧಾನ್ಯಗಳು ಬೆಳೆದಿರ್ತೀರ, ಆ ಧಾನ್ಯಗಳು ಕೂಡ ನಿಮಗೆ ಒಂದು ಒಳ್ಳೆಯ ರೇಟಿಗೆ ಹೋಗ್ತಾ ಇರಲ್ಲ. ಮತ್ತು ಅಲ್ಲಿ ಸ್ವಲ್ಪ ಜಾಗೃತಿಯಿಂದ ನೀವು ಒಂದು ದಲ್ಲಾಳಿಗಳಿಂದ ನೋಡ್ಕೊಂಡು ನೀವು ವ್ಯಾಪಾರ ಮಾಡಿದ್ರೆ ಖಂಡಿತವಾಗಿ ಒಂದು ಲಾಭಾಂಶ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಒಂದು ಪ್ರತಿಯೊಂದು ಹೆಜ್ಜೆಗಳನ್ನ ಇಡಬೇಕಾಗುತ್ತೆ. ಮತ್ತು ಆಂತರಿಕ ಕಲಹಗಳು ತುಂಬ ಆಗ್ತಾ ಇರುತ್ತೆ. ಆಂತರಿಕ ಕಲಹ ಅಂತ ಹೇಳಿದ್ರೆ, ವ್ಯಾಪಾರದ ಯಾರು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ವ್ಯಾಪಾರ ಮಾಡ್ತಿರ್ತೀರ, ಒಂದು ಹೋಟೆಲ್ ಒಂದು ಸಂಬಂಧಪಟ್ಟಂತೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಯಾವುದು ಹೋಟೆಲ್ ನಡೆಸ್ತಿರ್ತೀರೋ ಅಲ್ಲಿ ನಿಮ್ಮಲ್ಲಿ ಕೆಲವೊಂದು ಕಚ್ಚಾಟಗಳು ಕಾದಾಟಗಳು ಆಗ್ತಾ ಇರುತ್ತೆ, ಮಿಸ್ಕಮ್ಯುನಿಕೇಷನ್ಗಳಾಗ್ತಾ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ತುಂಬ ನಡೀತಾ ಇರುತ್ತೆ. ಅಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಮತ್ತು ಹೂಡಿಕೆಯಲ್ಲೂ ಕೂಡ ತುಂಬ ಒಂದು ಜಾಗೃತಿಯಿಂದ ಒಂದು ಹೆಜ್ಜೆ ನೀಡಬೇಕಾಗುತ್ತೆ. ಎಲ್ಲೋ ಒಂದು ಇನ್ವೆಸ್ಟ್ ಮಾಡಿರ್ತೀರ ಒಂದು ಒಳ್ಳೆಯ ಲಾಭಾಂಶ ಬರಲಿ ಅಂತ, ಬಟ್ ಅಲ್ಲಿ ಸ್ವಲ್ಪ ನಿಮಗೆ ನಷ್ಟಗಳು ನಿಮ್ಮ ಜೀವನದಲ್ಲಿ ಕಾಡ್ತಾ ಇರುತ್ತೆ. ಮತ್ತು ಮಧ್ಯಸ್ಥಿಕೆಯಲ್ಲಿ ಹಣ ವ್ಯವಹಾರವನ್ನು ಮಾಡೋದು ತುಂಬ ಒಂದು ಪ್ರಾಬ್ಲಮ್ಗಳನ್ನು ನೀಡುತ್ತೆ. ಅಂದರೆ ಒಂದು ಕಾನೂನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ತೊಂದರೆಗಳನ್ನು ಈ ಒಂದು ಕಾಲದಲ್ಲಿ ನೋಡ್ತಿರ್ತಾರೆ ಕನ್ಯಾ ರಾಶಿಯವರು. ಅಂದರೆ ಅನಿರೀಕ್ಷಿತವಾಗಿ ಯಾವುದೋ ಒಂದು ಕೇಸ್ಗಳು ನಿಮ್ಮ ಮೇಲೆ ಬೀಳುವುದು ಅಲ್ಲ, ಅಥವಾ ಹೇಳ್ಬೇಕಂತ ಹೇಳಿದ್ರೆ ನೀವು ಕೆಲಸ ತಪ್ಪು ಮಾಡಿರಲಿಲ್ಲ, ತಪ್ಪೇ ಮಾಡಿರಲ್ಲ, ಬಟ್ ಆ ಒಂದು ಕೆಲಸಗಳು ನಿಮ್ಮ ಒಂದು ತಲೆ ಮೇಲೆ ಬರೋ ಒಂದು ಕಾಲ ಅಂತ ಹೇಳ್ಬೋದು. ನೀವು ಮಾಡಿರೋ ತಪ್ಪಿಗೆ ಅಪಮಾನ ಮತ್ತು ಅವಮಾನಗಳನ್ನು ನೀವು ನೋಡಬೇಕಾಗುತ್ತೆ. ಇದು ವ್ಯಾಪಾರ ಕ್ಷೇತ್ರದಲ್ಲಿ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ. ಆದಾಯ ಇದ್ದರೂ ಕೂಡ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಈ ಒಂದು ಕನ್ಯಾ ರಾಶಿಯವರಿಗೆ ಒಂದು ಮಿಶ್ರ ಫಲ ಅಂತ ಹೇಳ್ಬೋದು. ಅಂದರೆ ಕೆಲವೊಂದು ಉದ್ಯೋಗಗಳಿಗೆ ಕೆಲವೊಂದು ಲಾಭ ಇದ್ದರೂ ಕೂಡ ಕೆಲವೊಂದು ಉದ್ಯೋಗಗಳಿಗೆ ಕೆಲವೊಂದು ನಷ್ಟಗಳು ಕಾಡ್ತಾ ಇರುತ್ತೆ. ಅಂದರೆ ಯಾವ ಬಿಸ್ನೆಸ್ ಅಂತ ಹೇಳಿದ್ರೆ, ಮೊದಲಿಗೆ ಹೇಳೋದಾದರೆ ಒಂದು ಮೀನುಗಾರಿಕೆಯ ಸಂಬಂಧಪಟ್ಟಂತೆ ಯಾರು ಉದ್ಯೋಗ ಮಾಡ್ತಿರ್ತಾರೋ ಅವರಿಗೆ ಒಂದು ಹೆಚ್ಚಿನ ಒಂದು ಲಾಭ ಅಂತ ಹೇಳ್ಬೋದು.
ಮತ್ತು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಯಾರು ಒಂದು ಉದ್ಯೋಗ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಒಳ್ಳೆಯ ಲಾಭ ಅಂತ ಹೇಳ್ಬೋದು. ಮತ್ತು ಕಾನೂನಿಗೆ ಸಂಬಂಧಪಟ್ಟಂತೆ ಯಾರು ಒಂದು ಉದ್ಯೋಗ ಮಾಡ್ತಿರ್ತಾರೆ ಸ್ವಲ್ಪ ಅಲ್ಲಿ ನಷ್ಟ ಅಂತ ಹೇಳ್ಬೋದು. ಅಧಿಕಾರದಲ್ಲಿ ಕೆಲವೊಂದು ಹಿನ್ನಡೆ ಆಗ್ತಾ ಇರುತ್ತೆ. ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ಒಂದು ಅಷ್ಟು ಪ್ರಶಂಸೆಗಳನ್ನ ಸಿಗ್ತಾ ಇರಲ್ಲ. ಮೇಲಾಧಿಕಾರಿಗಳಿಂದ ಕೆಲವೊಂದು ತೊಂದರೆಗಳು ಕಾಡ್ತಾ ಇರುತ್ತೆ ನಿಮಗೆ, ಅಥವಾ ನೀವು ಅಕ್ಕಪಕ್ಕ ಯಾರು ಒಂದು ಕೊಲೀಗ್ಸ್ ಅಂತ ಇರ್ತಾರೋ ಅಂಥವರಿಂದ ಕೆಲವೊಂದು ತೊಂದರೆಗಳು ಕಾಡ್ತಾ ಇರುತ್ತೆ. ಮತ್ತು ಶತ್ರುವಿನ ಕಾಟಗಳು ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಮ ಮೇಲೆ, ಅಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ. ದೃಷ್ಟಿ ದೋಷವು ನಿಮ್ಮ ಮೇಲೆ ಸಾಕಷ್ಟು ತೊಂದರೆಗಳಾಗ್ತಾ ಇರುತ್ತೆ. ಹಿಂದೆ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೊಂದು ಪೋಸ್ಟ್ ಸಿಕ್ಕಿರುತ್ತೆ, ಚೆನ್ನಾಗಿ ಒಂದು ಉದ್ಧಾರ ಆಗಿರ್ತೀರ, ಒಂದು ಏಳಿಗೆ ಆಗಿರ್ತೀರ ಅಂದ್ಬಿಟ್ಟು ನಿಮ್ಮ ಅಕ್ಕಪಕ್ಕವರು ನಿಮ್ಮ ಮೇಲೆ ಕೆಲವೊಂದು ದೃಷ್ಟಿಯನ್ನು ಹಾಕೋದು, ಮತ್ತು ಸಂಬಂಧಿಕರಿಂದ ಕೆಲವೊಂದು ಅನಾವಶ್ಯಕವಾಗಿ ಕೆಲವೊಂದು ಗಲಾಟೆಗಳಾಗೋದು, ಮತ್ತು ಸಂಬಂಧದಲ್ಲಿ ಕೆಲವೊಂದು ತೊಂದರೆಗಳಾಗೋದು, ಬಿರುಕು ಮೂಡೋದು ಈ ಒಂದು ಕಾಲದಲ್ಲಿ ಕಾಣುತ್ತೆ. ಸೊ ಆ ಒಂದು ಕಾರಣದಿಂದ ಕನ್ಯಾ ರಾಶಿಯವರಿಗೆ ಟೋಟಲಾಗಿ ಹೇಳಬೇಕಂತ ಹೇಳಿದ್ರೆ ಒಂದು 40 ಮತ್ತು 60 ಅಂತ ಹೇಳ್ಬೋದು. ಏನಕ್ಕಂದರೆ 40-60 ಅಂತ ಹೇಳಿದ್ರೆ 60% ನಿಮಗೆ ಲಾಭಾಂಶ ಇದ್ದರೂ ಕೂಡ 40% ನಿಮಗೆ ಲಾಸ್ಗಳಾಗ್ತಾ ಇರುತ್ತೆ. ಮೇನಾಗಿ ಏನೇ ಇದ್ದರೂ ಕೂಡ ನೆಮ್ಮದಿಯಾಗಿ ಜೀವನ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ನೆಮ್ಮದಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಧಕ್ಕೆಗಳಾಗ್ತಾ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ. ಮತ್ತು ಈ ಒಂದು ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಂದು ಕುಂಠಿತ ಅಂತ ಹೇಳ್ಬೋದು. ಸ್ವಲ್ಪ ಎಜುಕೇಷನ್ ಸ್ವಲ್ಪ ಒಂದು ಬಿಲೋ ಆಗ್ತಾ ಇರ್ತೀರ, ತುಂಬ ಮರುವು ಜಾಸ್ತಿ ಆಗ್ತಾ ಇರುತ್ತೆ. ಒಂದು ಏನೇ ಓದಿದ್ರು ಕೂಡ ನಿಮಗೆ ನೆನಪು ಬರ್ತಾ ಇರಲ್ಲ, ಒಂದು ಕರೆಕ್ಟ್ ಎಕ್ಸಾಮ್ ಟೈಮಲ್ಲಿ ನಿಮಗೆ ನೆನಪು ಬರೋದಿಲ್ಲ, ಅಂಥವು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಮತ್ತು ವಿವಾಹ ಕ್ಷೇತ್ರದಲ್ಲೂ ಕೂಡ, ಮದುವೆ ಕ್ಷೇತ್ರದಲ್ಲೂ ಕೂಡ ತುಂಬ ಪೋಸ್ಟ್ಪೋನ್ಗಳಾಗ್ತಾ ಇರುತ್ತೆ ಕನ್ಯಾ ರಾಶಿಯವರಿಗೆ. ಅದು ಹಾಗೆ ಸ್ವಲ್ಪ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ನಿಮಗೆ ಒಂದು ಜುಲೈ ಅಥವಾ ಆಗಸ್ಟ್ ಕಳೆದ ನಂತರ ಒಂದು ಮದುವೆಯಲ್ಲಿ ನಿಮಗೆ ಒಂದು ಒಳ್ಳೆಯ ಕಾಲ ಬರ್ಬೋದು. ನೆಕ್ಸ್ಟ್ ನಿಮಗೆ ಈ ಒಂದು ಟೈಮಲ್ಲಿ ಮದುವೆಗೆ ಏನಾದ್ರು ನೀವು ಒಂದು ಗಂಡು ನೋಡೋಕ್ಕೆ ಹೋಗಿದ್ರೆ ಅಥವಾ ಹೆಣ್ಣು ನೋಡೋಕ್ಕೆ ಹೋಗಿದ್ರೆ ಸ್ವಲ್ಪ ನಿಮಗೆ ಲಾಸ್ಗಳಾಗ್ಬೋದು, ಸ್ವಲ್ಪ ನಿಮಗೆ ಒಂದು ತೊಂದರೆಗಳಾಗ್ಬೋದು ಅಂತ ಕಾಣ್ಬೋದು ನಿಮಗೆ. ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ಒಂದು ಎಚ್ಚರವಾಗಿ ಈ ಒಂದು ಕನ್ಯಾ ರಾಶಿಯವರು ಇರಬೇಕಾಗುತ್ತೆ ಈ ಒಂದು ಟೈಮಲ್ಲಿ. ಮತ್ತು ಇದಕ್ಕೆ ಇವರು ಪರಿಹಾರವಾಗಿ ಏನು ಮಾಡಬೇಕಂತ ಹೇಳಿದ್ರೆ ಒಂದು ಗುರುವಿನ ಅನುಗ್ರಹ ಸಾಕಷ್ಟು ನಿಮಗೆ ಬೇಕಾಗುತ್ತೆ. ಏನಕ್ಕೆ ಗುರುಬಲ ಇಲ್ಲ ಒಂದು ಕಾರಣಕ್ಕೋಸ್ಕರ ಗುರುವಿನ ಒಂದು ಮಠಕ್ಕಿರುವ ರಾಯರ ಮಠಕ್ಕಿರ್ಬೋದು, ಅದು ದತ್ತಾತ್ರೇಯ ಕ್ಷೇತ್ರದ ಮಠ ಇರ್ಬೋದು, ಮತ್ತು ಯಾವುದೋ ಒಂದು ದೊಡ್ಡ ಗುರುಗಳ ಒಂದು ಅನುಗ್ರಹ ಪಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದನ್ನು ಕಾಣ್ತಿರ್ತೀರ. ಮನೆಯಲ್ಲೇ ಮಾಡುವ ಸಿಂಪಲ್ ವಿಧಾನಗಳಂತ ಹೇಳಿದ್ರೆ ಆಯ್ತು, ತಂದೆ ತಾಯಿಯ ಆಶೀರ್ವಾದವನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಯಾವುದೋ ಒಂದು ಕೆಲಸ ನಿಮಗೆ ತೊಗೋಬೇಕಂತ ಹೇಳಿದ್ರೆ ತಂದೆ ತಾಯಿ ಆಶೀರ್ವಾದ ತೊಗೊಂಡು ಹೋಗಿ, ಅಥವಾ ನಿಮ್ಮ ಒಂದು ಯಾರು ಸಹೋದರ ಇರ್ತಾರೆ, ನಿಮ್ಮ ಒಂದು ಅಣ್ಣ ಯಾರು ಇರ್ತಾರೋ ಅಂಥವರ ಒಂದು ಆಶೀರ್ವಾದ ತೊಗೊಂಡು ಹೋಗಿ, ಖಂಡಿತ ಒಳ್ಳೆಯದಾಗುತ್ತೆ. ಸಾಕಷ್ಟು ಹಳದಿ ಬಣ್ಣವನ್ನು ಧಾರಣೆ ಮಾಡೋದ್ರಿಂದ ನಿಮಗೇನು ಈ ತೊಂದರೆಗಳಿರುತ್ತೋ ಅಲ್ಲಿ ಸ್ವಲ್ಪ ಕೆಲವೊಂದು ಒಂದು ನಿವಾರಣೆ ಆಗ್ಬೋದು. ಇದು ಕನ್ಯಾ ರಾಶಿಯ ಒಂದು ಗುರು ಸಂಚಾರ ಹಾಗೂ 2025ರ ಒಂದು ಫಲಾನುಫಲವಾಗಿತ್ತು. ಇದಕ್ಕಿಂತ ನಿಮ್ಮ ಜೀವನದಲ್ಲಿ ಏನಾದರೂ ಮತ್ತೆ ಏನಾದರೂ ಹಣಕಾಸಿನ ತೊಂದರೆ ಇರ್ಬೋದು, ವಿದ್ಯಾಭ್ಯಾಸದ ತೊಂದರೆ ಇರ್ಬೋದು, ಗಂಡ ಹೆಂಡತಿ ಕಿರಿಕಿರಿ ಇರ್ಬೋದು, ಸಂತಾನದ ಸಮಸ್ಯೆ ಇರ್ಬೋದು, ಇನ್ನು ಮುಂತಾದ ಯಾವುದೇ ಸಮಸ್ಯೆಗಳಿದ್ದರೂ ಈ ಒಂದು ನಮ್ಮ ನಂಬರಿಗೆ ಕಾಲ್ ಮಾಡಿ. ಹರಿ ಓಂ.